ಆಧಾರ್ ಕಾರ್ಡ್ ತೆಗೆಯಲು ವಿಳಂಬ. ಸಾರ್ವಜನಿಕರು ಅಂಚೆ ಕಚೇರಿ ಮುಂದೆ ಪೋಷಕರಿಂದ ತೀವ್ರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಆಧಾರ್ ಕಾರ್ಡ್ ತೆಗೆಯುವ ಕಾರ್ಯದಲ್ಲಿ ನಿರಂತರ ವಿಳಂಬ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಪೋಷಕರು ತೀವ್ರ ಕೋಪ ವ್ಯಕ್ತಪಡಿಸಿ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಚೆ ಕಚೇರಿಯಲ್ಲಿ ಚಿಕ್ಕ ಮಕ್ಕಳಿಗೆ ಆಧಾರ್ ನೋಂದಣಿಯ ಕಾರ್ಯ ನಡೆಯುತ್ತಿದೆ ಎಂಬ ಮಾಹಿತಿ ತಿಳಿದು ಅನೇಕ ತಾಯಂದಿರು 1-2 ವರ್ಷದ ಮಗುಗಳ ಸಮೇತ ಬೆಳಗ್ಗೆಯಿಂದಲೇ ಹಾಜರಾದರೂ ಮಧ್ಯಾಹ್ನದ ವೇಳೆಯವರೆಗೂ ಕೇವಲ ಒಂದು ಮಗುವಿನ ಮಾತ್ರ ಪ್ರಕ್ರಿಯೆ ಪೂರ್ಣಗೊಂಡಿರುವುದು ಸಾರ್ವಜನಿಕರ ಆಕ್ರೋಶ ಕಾರಣವಾಯಿತು. ಅಂಚೆ ಕಚೇರಿಯ ಸಿಬ್ಬಂದಿ ಸರ್ವರ್ ಸಮಸ್ಯೆ ಎಂದು ಕಾರಣ ನೀಡುತ್ತಿದ್ದು, ಇದರಿಂದ ಕೋಪಗೊಂಡ ಪೋಷಕರು ಸರ್ವರ್ ಸಮಸ್ಯೆ ಇದ್ದರೆ ಮೊದಲು ತಿಳಿಸಬೇಕಾಗಿತ್ತು. ಬೆಳಗ್ಗೆಯಿಂದ ಮಕ್ಕಳೊಂದಿಗೆ ಕಾಯುತ್ತಿದ್ದೇವೆ. ಮಕ್ಕಳಿಗೆ ಹಾಲು ಕುಡಿಸಲು, ಆಹಾರ ನೀಡಲು ಸಹ ಜಾಗವಿಲ್ಲ. ಯಾವುದೇ ಸಿಬ್ಬಂದಿಯೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಘಾತಗೊಂಡ ಪರಿಸ್ಥಿತಿ ತಿಳಿದ ಸಿಡಿಪಿಒ ರಫೀಕ್ ಸ್ಥಳಕ್ಕೆ ಆಗಮಿಸಿ ಪೋಷಕರಿಗೆ ಮನವಿ ಮಾಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿರುವ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳ ಆಧಾರ್ ನೋಂದಣಿ ಮಾಡಲು ಸೂಚನೆ ನೀಡಲಾಗಿದ್ದು, ಅಂಚೆ ಕಚೇರಿಯವರು ಯಾವುದೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದರಿಂದ ಸಮಸ್ಯೆ ಉಂಟಾಗಿದೆ ಎಂದು ಹೇಳಿದರು. ಬೆಳಗ್ಗೆಯಿಂದ ಕಾಯುತ್ತಿರುವ ಮಕ್ಕಳಿಗೆ ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. 9 ಗಂಟೆಯಿಂದ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ನಾವು ಬಂದಿದ್ದೀವಿ ಸರ್. ಬೆಳಗ್ಗೆ ನಮ್ಮಮ್ಮ ಅಂದರೆ ಒಂದು 80 ಜನ ನೋಡ್ತೀನಿ ಮೇಲೆ ಬಂದಿದ್ದಾರೆ. ಮಕ್ಕಳನ್ನ ಹಾಕ್ತೀವಿ, ಕೆಲವು ಜನ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಬಂದವರು. ಸುಮ್ಮನೆ ಮಾಡ್ಕೊಡ್ತೀವಿ, ಆಗುತ್ತೆ ಅಂತಾರೆ. ಸರ್ವರ್ ಇಲ್ಲ ಅಂತ ಕಾದು ಸಾಕಾಗಿದೆ. ಬೆಳಗ್ಗೆ ಒಂದು ಮಾಡಿಲ್ಲ, ಸರ್ವರ್ ಇಲ್ಲ. ಎಲ್ಲೇ ಬಾಗೇಪಲ್ಲಿ ಹತ್ತು ಕಡೆ ಎಲ್ಲ ಸರ್ವರ್ ನಡೆಯೋದನ್ನು ಬಿಡಬೇಕು. ಸರ್ವರ್ ಆಗಿಲ್ಲ ಸರ್. ಇದು 5 ವರ್ಷ ಒಳಗಡೆ ಇರುವಂಥ ಅಂಗನವಾಡಿ ಕೇಂದ್ರದ ಮಕ್ಕಳೇನಿದ್ದಾರೆ ಅವ್ರಿಗೆ ಆಧಾರ್ ತೆಗಿಬೇಕಾಗಿತ್ತು. ಅಂದರೆ ಅವರ ಪೋಷಕರ ಒಂದು ಆಧಾರ್ ಜೊತೆಗೆ ತೆಗೆಯೋದು. ಯಾಕಂದರೆ ಮಕ್ಕಳಿಗೆ ಬೇರೆ ಬೇರೆ ಎಲ್ಲ ಬಯೋಮೆಟ್ರಿಕ್ಸ್ ತಗೊಳಕ್ಕಾಗಲ್ಲ. ಅದರದ್ದೊಂದು ಕ್ಯಾಂಪ್ ಮಾಡಿಕೊಟ್ಟಿದ್ರು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಅದು ಇವತ್ತು ಈ ಕ್ಯಾಂಪ್ ಇಲ್ಲಿತ್ತು. ನಾವೆಲ್ಲ ಅಂಗನವಾಡಿ ಕೇಂದ್ರದಿಂದ ಮಕ್ಕಳು ಮತ್ತು ಅವರ ತಾಯಂದಿರನ್ನು ಕರೆಸಿದ್ದೀವಿ. ಈಗ ಇಷ್ಟೊತ್ತಾದ್ರೂ ಇಲ್ಲಿವರೆಗೂ ಒಂದು ಮಗುದೂ ಇನ್ನೂ ಯಾವುದೂ ತೆಗೆದಿಲ್ಲ. ಸಾಕಷ್ಟು ಜನ 150 ಜನ ಮಕ್ಕಳು, ಅದ್ರ ಜೊತೆಗೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಅವ್ರೇನೋ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರತ್ಯೇಕವಾಗಿ ನಮ್ಮ ಆಫೀಸಲ್ಲೇ ಒಂದು ಡೆಡಿಕೇಟೆಡ್ ಫೆಸಿಲಿಟಿ ಅಂತ, ಅಂದರೆ ಸಪ್ರೇಟಾಗಿ ತೆಗೆಯೋಕ್ಕೆ ಒಂದು ಡೆಡಿಕೇಟೆಡ್ ಫೆಸಿಲಿಟಿ ಕೇಳಿದ್ದೆ. ಅದು ಮಾಡಲಿಲ್ಲ. ಮತ್ತು ಇಲ್ಲಿ ಯಾವಾಗಲೂ ನಮಗೂ ಗೊತ್ತಿದೆ, ನಮ್ಮಲ್ಲಿ ಯಾವಾಗಲೂ ಸರ್ವರ್ ಪ್ರಾಬ್ಲಮ್ ಅಂತೇಳಿ ಇರುತ್ತೆ ಪೋಸ್ಟ್ ಆಫೀಸಲ್ಲಿ. ಇದನ್ನು ಬೇಗ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾನು ಕೋಲಾರಲ್ಲಿ ಅಲ್ಲಿ ನಮ್ಮ ಪೋಸ್ಟಲ್ ಸಬ್ ಡಿವಿಷನಲ್ ಆಫೀಸ್ ಏನಿದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸರ್. ಅದೇ ನಾನು ಮಾತಾಡ್ತೀನಿ, ನಮ್ಮ ಡಿ ಡಿ ಅವ್ರಿಗೂ ಹೇಳಿದ್ದೀನಿ ಈ ರೀತಿ ಕ್ಯಾಂಪಲ್ಲಿ ಮತ್ತೆ ಇವತ್ತು ಸಮಸ್ಯೆ ಆಗಿದೆ ಅಂದ್ಬಿಟ್ಟು. ಅವ್ರ ಗಮನಕ್ಕೆ ತಂದು ಮತ್ತೆ ಏನು ಮಾಡಬೇಕು ಅಂತ ನೋಡ್ತೀವಿ ಸರ್. ಅಂದರೆ ಸುಮ್ಮನೆ ಇಲ್ಲಿ ಮಾಡ್ಕೊಂಡು ಬರೋದ್ಲು ಅವರೇ ಒಂದು ಸಪ್ರೇಟಾಗಿ ವ್ಯವಸ್ಥೆ ತಂದರೆ, ಅಥವಾ ನಮ್ಮ ಆಫೀಸಲ್ಲಿ ನಾನು ಕಂಪ್ಯೂಟರ್ಗಳು ಕೊಡ್ತೀನಿ, ಜೊತೆಗೆ ಅವ್ರದ್ದೇನು ಬೇರೆ ಏನಿದೆ ಅದು ಮಾಡಿಕೊಡಿ ಅಂತ ಹೇಳಿದೆ. ಬಟ್ ಅವರು ಅಲ್ಲ, ಅದ್ರ ಬದಲು ಇಲ್ಲೇ ಮತ್ತೆ ಪೋಸ್ಟ್ ಆಫೀಸಲ್ಲೇ ಅದನ್ನು ಇದು ಮಾಡಿದ್ದಾರೆ. ಇಲ್ಲಿ ಮತ್ತೆ ಸೇಮ್ ಏನು ಸಮಸ್ಯೆ ಇದೆ ಮೊದಲಿಂದ ನಮ್ಮ ಗುಡಿಬಂಡೆ ಅಂಚೆ ಕಚೇರಿಯಲ್ಲಿ, ಅದೇ ಸಮಸ್ಯೆ ಮುಂದುವರಿದೆ. ಈಗ ಇಷ್ಟು ಜನ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.